ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಇಂದಿನ ಹೋರಾಟಗಳ ಬಗ್ಗೆ ವೈರಲ್ ಆಗಿರುವ ವಿಡಿಯೋ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ನೃತ್ಯ ಮಾಡುತ್ತಿದ್ದ ಅವರ ಜೀವನದ ಕಷ್ಟದ ದಿನಗಳ ವಿಡಿಯೋ ವೈರಲ್ ಆಗಿದೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಯಶಸ್ಸಿನ ನಂತರ ಅವರು ಈಗ ಚಿತ್ರರಂಗದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಗಣೇಶ್ ಅವರು ಚಿತ್ರರಂಗದಲ್ಲಿ ಗೋಲ್ಡನ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಆದರೆ ಅವರ ಜೀವನ ಮೊದಲು ಹೀಗೆ ಮಿನುಗುತ್ತಾ ಇರಲಿಲ್ಲ. ಅವರ ಜೀವನ ಸಖತ್ ಕಷ್ಟವಾಗಿತ್ತು. ಈ ಬಗ್ಗೆ ಅವರು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ. ಈಗ ಆ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಗಣೇಶ್ ಅವರು ಒಂದು ಅಪರೂಪದ ವಿಚಾರ ರಿವೀಲ್ ಮಾಡಿದ್ದರು. ಈ ವಿಚಾರ ಫ್ಯಾನ್ಸ್ಗೆ ಅಚ್ಚರಿ ತಂದಿದೆ. ಗಣೇಶ್ ಅವರಿಗೆ ಚಿಕ್ಕ ವಯಸ್ಸಿನಿಂದ ನಟನೆಯ ಬಗ್ಗೆ ಆಸಕ್ತಿ ಹೊಂದಿದ್ದರು. ಅದೇ ರೀತಿ ಆರ್ಕೆಸ್ಟ್ರಾಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡುವುದು ಕೂಡ ಅವರ ನೆಚ್ಚಿನ ಕಾರ್ಯಗಳಲ್ಲಿ ಒಂದಾಗಿತ್ತು. ಈ ಬಗ್ಗೆ ಅವರು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ನಲ್ಲಿ ಹೇಳಿಕೊಂಡಿದ್ದರು. ಈ ವಿಡಿಯೋ ಫ್ಯಾನ್ಸ್ ವೈರಲ್ ಮಾಡಿದ್ದಾರೆ. ಆರ್ಕೆಸ್ಟ್ರಾದಲ್ಲಿ ಹೋಗಿ ಗಣೇಶ್ ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋ ಇದೆ. ಇದನ್ನು ತೋರಿಸಿದ ಬಳಿಕ ಗಣೇಶ್ ಹೇಳಿದ್ದು ಒಂದೇ ಮಾತು, ಎಣ್ಣೆ ಏಟು. ಈ ಮಾತನ್ನು ಕೇಳಿ ರಮೇಶ್ ಅರವಿಂದ್ ಕೂಡ ನಕ್ಕರು. ಈ ವಿಡಿಯೋ ನೋಡಿದ ಬಳಿಕ ರಮೇಶ್ ಅರವಿಂದ್ ಅವರು ಕೆಲವು ಹೊತ್ತು ಚರ್ಚೆ ಮಾಡಿದರು. ಗಣೇಶ್ ಅವರು ಘಟನೆ ವಿವರಿಸಿದರು. ಮದುವೆ ಇರಬೇಕು, ಗೊತ್ತಿದ್ದವರದೇ ಆಗಬೇಕು ಎಂದಿಲ್ಲ. ಆರ್ಕೆಸ್ಟ್ರಾ ಇದ್ರೆ ನುಗ್ಗೋದು, ಡ್ಯಾನ್ಸ್ ಮಾಡ್ತಾ ಇರೋರು ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಎಂದು ನೋಡ್ತಾ ಇರ್ತಾರೆ. ರಾತ್ರಿ ಅಲ್ಲಿಯೇ ಹಾಲ್ಟ್ ಆಗೋದು, ಬೆಳಗ್ಗೆ ಮನೆಗೆ ಬಂದು ಕೆರದಲ್ಲಿ ಹೊಡೆಸಿಕೊಳ್ಳೋದು ಎಂದಿದ್ದರು ಗಣೇಶ್ ಅವರಿಗೆ ಈ ವರ್ಷ ಸಖತ್ ವಿಶೇಷವಾಗಿದೆ. ಅವರ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡುವುದರ ಜೊತೆಗೆ OTTಯಲ್ಲೂ ರಿಲೀಸ್ ಆಗಿ ಬೆಸ್ಟ್ ಎನಿಸಿಕೊಂಡಿತು. ಈ ಸಿನಿಮಾದ ಹಾಡುಗಳು ಕೂಡ ಗಮನ ಸೆಳೆದವು. ಈ ಚಿತ್ರವನ್ನು ಜನರು ಮೆಚ್ಚಿದ್ದಾರೆ. ಈ ವರ್ಷ ಗಣೇಶ್ ಅವರು ಹೊಸ ಕಾರನ್ನು ಕೂಡ ಖರೀದಿ ಮಾಡಿದ್ದಾರೆ.